ನಾಳೆ 3 ಗಂಟೆಯ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ ಖಚಿತ. ಶಾಸಕ ಅಶೋಕ್ ಪಟ್ಟಣ ಸ್ಫೋಟಕ ಹೇಳಿಕೆ. ಕರ್ನಾಟಕ ರಾಜಕಾರಣದಲ್ಲಿ ಹಬ್ಬಿದ್ದ ಸಿಎಂ ಬದಲಾವಣೆ ಗೊಂದಲಕ್ಕೆ ಈಗ ಮತ್ತೊಂದು ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಿರಿಯ ಕಾಂಗ್ರೆಸ್ ಶಾಸಕ ಅಶೋಕ್ ಎಂ ಪಟ್ಟಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಮುಹೂರ್ತವನ್ನು ನೇರವಾಗಿ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಯ ಬಳಿಕ ಮುಖ್ಯಮಂತ್ರಿಯವರು ಅಧಿಕೃತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದಾರೆ. ರಾಜ್ಯಪಾಲರ ಭೇಟಿಗೆ ಸಿಎಂ ಸಮಯ ಫಿಕ್ಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದ ಬಳಿಕ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ, ನಾವು ಈಗಷ್ಟೇ ಸಿಎಂ ನಿವಾಸಕ್ಕೆ ಹೋಗಿ ಬಂದಿದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಯ ನಂತರ ಮುಖ್ಯಮಂತ್ರಿಯವರು ರಾಜೀನಾಮೆ ನೀಡಲಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಈ ಸಂಬಂಧ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜ್ಯಪಾಲರನ್ನು ಭೇಟಿಯಾಗಲು ಅಧಿಕೃತ ಸಮಯ ನಿಗದಿಪಡಿಸಿಕೊಂಡಿದ್ದಾರೆ ಎಂದು ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ಮುಖ್ಯಮಂತ್ರಿ ಯಾರಾಗಲಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಪಟ್ಟಣ, ಮುಂದಿನ ಮುಖ್ಯಮಂತ್ರಿ ಯಾರು ಎಂಬುದನ್ನು ಹೈಕಮಾಂಡ್ ತೀರ್ಮಾನಿಸಲಿದೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಆದರೆ ಬಹುತೇಕ ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ರಾಜ್ಯದ ನಾಯಕರೆಲ್ಲರೂ ಅದಕ್ಕೆ ಬದ್ಧರಾಗಿರುತ್ತಾರೆ ಎಂದು ಸುಳಿವು ನೀಡಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ ನನಗೂ ಸ್ಥಾನ ಸಿಗುವ ಭರವಸೆ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತಿದ್ದಂತೆಯೇ ಹೊಸ ಸಚಿವ ಸಂಪುಟ ರಚನೆಯಾಗುವ ಮುನ್ಸೂಚನೆಯನ್ನು ಪಟ್ಟಣ ನೀಡಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಹುದ್ದೆ ಸ್ವೀಕರಿಸಲು ಸಿದ್ಧನಿದ್ದೇನೆ. ಆದರೆ ಮೊದಲು ಅವರು ನನಗೆ ಸಚಿವ ಸ್ಥಾನ ನೀಡಬೇಕಲ್ಲ, ಅದೇ ಇಲ್ಲಿರುವ ದೊಡ್ಡ ಪ್ರಶ್ನೆ. ಆದರೆ ಹೊಸ ಸಚಿವ ಸಂಪುಟದಲ್ಲಿ ನನಗೂ ಸ್ಥಾನ ಸಿಗಲಿದೆ ಎಂಬ ಬಲವಾದ ನಂಬಿಕೆ ಮತ್ತು ಆಶಾವಾದ ನನಗಿದೆ ಎಂದು ತಮ್ಮ ಸಚಿವ ಸ್ಥಾನದ ಆಸೆಯನ್ನು ಬಹಿರಂಗಪಡಿಸಿದ್ದಾರೆ. ನಾಳೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿಎಲ್ಪಿ ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಲಿ ಸುರ್ಜೇವಾಲಾ ಆಗಲಿ ಕಾಂಗ್ರೆಸ್ ಅಧ್ಯಕ್ಷ ನಮ್ಗಿನ್ನ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಿಎಲ್ಪಿಗೆ ನಾಳೆ ಬಂದ್ರೆ ನಾಳೆ ಎಲ್ಲರಿಗೂ ಫೋನ್ ಮಾಡಿ ಸಿಎಲ್ಪಿ MLAಗಳಿಗೆ ತಿಳಿಸ್ತೀವಿ. ಯಾರಿಗೂ ನಿರೀಕ್ಷೆ ಇಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಸಕ್ಸಸ್ ಆದ ಇದು ರೀಶಫಲ್ ಮಾಡೋ ಬದಲು ಈಗ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದ್ರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ, ಅದು ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರಿಸಬಹುದು ಅಂತ ನಾವು ಆಸೆ ಇಟ್ಕೊಂಡಿವಿ. ಸಚಿವ ಸಂಪುಟ ಪ್ರಯತ್ನ ಮಾಡ್ತಾ ಸಕ್ಸಸ್ ಆದ ಇದು ರೀಶಫಲ್ ಮಾಡೋ ಬದಲು ಈಗ ಹೊಸ ಮುಖ್ಯಮಂತ್ರಿ ಬರ್ತಾರೆ. ಓಕೆ, ಹೊಸ ಮುಖ್ಯಮಂತ್ರಿ ಇದ್ರೊಳಗೆ ಎಲ್ಲ ಹೊಸ ಮಂತ್ರಿಗಳು ಸೇರ್ಲೇಬೇಕಲ್ಲ, ಅದ್ರೊಳಗೆ ನಾವೆಲ್ಲ ಸೇರ್ಕೊಂತೀವಿ, ನಮಗೂ ಸೇರಿಸಬಹುದು ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ನನ್ನ ಪ್ರಕಾರ ಹಳೆ ತಂಡನ ಒಂದು 15-20 ಜನಕ್ಕೆ ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮಾಡ್ಲೇಬೇಕು, ಇಲ್ಲ ನಮ್ಗೆ ಜಾಗ ಸಿಗಲ್ವಲ್ಲ. ಖಾಲಿ ಜಾಗ ಆದ್ರೆ ನಮ್ಗೆ ಸೀಟ್ ಸಿಗೋದು. ಅವ್ರು ಖಾಲಿ ಮಾಡ್ಲೇಬೇಕು ಅಂತ ನಾವು ಹೇಳ್ತೀವಿ. ಹೊಸ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಅರಿಕೆ ಏನಂದ್ರೆ, ಯಾರೇ ಹೊಸ ಮುಖ್ಯಮಂತ್ರಿ ಆದ್ರೂ ಕೂಡ ನಮ್ದೆಲ್ಲ ಕನ್ಸಿಡರ್ ಮಾಡಬೇಕು, ನಮಗೆಲ್ಲ ಹೊಸಬ್ರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತೀವಿ. ಸಿದ್ದರಾಮಯ್ಯವ್ರಿಗೆ ಶಾಕಿಂಗ್ ಇಲ್ಲ, ಏನಿಲ್ಲ. ನಮ್ಮ ಪಕ್ಷದಾಗೆಲ್ಲ ಬೆಳವಣಿಗೆಗಳು ಹಿಂಗೆ ಆಗ್ತಾನೆ ಇರ್ತವೆ. ಇಂಥವೆಲ್ಲ ಬೇಕಾದ ಸರಿ ಆಗಿದೆ. ಸಿದ್ದರಾಮಯ್ಯ ಹೈಕಮಾಂಡ್ ನಮ್ಮ ಅವತ್ತಿಂದ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರಂತೆ, ರಾಜೀನಾಮೆ ಕೊಡಿ, ಬೇರೆಯವ್ರಿಗೆ ಅವಕಾಶ ಕೊಡಿ, ಆಯ್ತು ಅಂತ ಕೊಟ್ಟಿದ್ದಾರೆ. ಯಾರಂತ ನಮ್ಗೇನು ಗೊತ್ತಿಲ್ಲ, ಎಲ್ಲ ಹೈಕಮಾಂಡ್ ಅವ್ರಿಗೆ ಗೊತ್ತಿದ್ದು. ಮೋಸ್ಟ್ಲಿ ಇನ್ನು 2 ದಿನದಾಗೆಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ. 100% ಆಗ್ಬೋದು ಅಂತ ಇದೆ, ನಿರೀಕ್ಷೆ ಇದೆ. ಇಲ್ಲ, ಇದೇ ಸಿಎಲ್ಪಿ ಕರೆದ್ರೆ ನಾವೆಲ್ಲ MLAಗಳ ಒಗ್ಗಟ್ಟಾಗಿರ್ತೀವಿ. ಇನಾನಿಮಸ್ ಆಗಿ ಒಂದು ಹೆಸರು ಬರ್ತದೆ, ಪ್ರಪೋಸ್ ಮಾಡ್ತೀವಿ, ಆಟೋಮೆಟಿಕ್ ಆಗುತ್ತೆ. ವೋಟಿಂಗ್ ಗಿಟಿಂಗ್ ಏನಿಲ್ಲ, ಎಲ್ಲ ಮೀಟಿಂಗ್ ಕೇಳ್ತಾರೆ, ಅವಿರೋಧವಾಗಿ ಒಬ್ಬನ ಎಲೆಕ್ಟ್ ಮಾಡ್ತೀವಿ. ವೋಟ್ ಹಾಕೊಂಡು ಅಂತ ಪರಿಸ್ಥಿತಿ ಇವಾಗಿಲ್ಲ, ಇಂಥದ್ದೇನಿಲ್ಲ. ವೋಟಿಂಗ್ ಪರಿಸ್ಥಿತಿ ಇಲ್ಲ, ಮೀಟಿಂಗ್ ಕರಿತೀವಿ, ಅವಿರೋಧವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ, ಒಬ್ಬನ ಒಳ್ಳೆ ನಾಯಕನ ಎಲೆಕ್ಟ್ ಮಾಡ್ತೀವಿ ಅಷ್ಟೇ.